ಇವುಗಳು ಸಾಧಾರಣ ಮೀನಲ್ಲ, ದೇವರ ಮೀನುಗಳು. ಚರ್ಮ ರೋಗವನ್ನು ನಿವಾರಣೆ ಮಾಡುವಂಥ ದೈವಿ ಸ್ವರೂಪ ಪಡೆದ ಮೀನುಗಳು. ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಶಿಶಿಲಾ ಗ್ರಾಮದ ಒಂದು ಅದ್ಭುತವನ್ನು ತೋರಿಸಲಿಕ್ಕೆ ಹೊರಟಿದ್ದೇನೆ. ಕಾಡಿನ ಮಧ್ಯದಲ್ಲಿ ಹೋಗುವ ದಾರಿಯಂತೂ ತುಂಬ ಖುಷಿ ಕೊಟ್ಟಿತು. 800 ವರ್ಷಗಳ ಪುರಾತನ ಇತಿಹಾಸ ಹೊಂದಿದ ಶಿಶಿಲೇಶ್ವರ ದೇವಸ್ಥಾನದಲ್ಲಿ ಉದ್ಭವ ಶಿವಲಿಂಗವನ್ನು ನಾವು ನೋಡಬಹುದು. ಈ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರ ಅಂತೂ ಮನಸ್ಸಿಗೆ ಮುದ ನೀಡಿತು. ಕಪಿಲಾ ನದಿಯ ಮೇಲೆ ನಿರ್ಮಿಸಿದಂತಹ ಈ ಬ್ರಿಡ್ಜು ಆಚೆ ಕಡೆಯಿಂದ ಈಚೆ ಕಡೆ ಹೋಗಲು ಸುಲಭವಾದ ಮಾರ್ಗವಾಗಿದೆ. ಮೀನುಗಳನ್ನು ನೋಡೋದೇ ಚಂದ ಮಾರ್ರೆ. ಆಹಾರವನ್ನು ಹಾಕುವಾಗಂತೂ ಒಟ್ಟೊಟ್ಟಿಗೆ ಬರ್ತಾ ಇದ್ವು. ಆಗ ನೋಡಲು ಎಷ್ಟು ಚಂದ ಅನಿಸ್ತಾ ಇತ್ತು ಎಂತ ಗೊತ್ತುಂಟಾ? ಕಪಿಲಾ ನದಿಯಿಂದ ಆಶ್ರಯಿಸಿದ ಮನಮೋಹಕ ಮತ್ಸ್ಯತೀರ್ಥ ಇದು. ಈ ಮತ್ಸ್ಯತೀರ್ಥವನ್ನು ದೇವರಿಗೆ ಅಭಿಷೇಕ ಮಾಡುವುದು ಇಲ್ಲಿಯ ವೈಶಿಷ್ಟ್ಯವಾಗಿದೆ. ಮತ್ತು ಮೀನುಗಾರಿಕೆಯನ್ನು ಇಲ್ಲಿ ಕಾನೂನುಬದ್ಧವಾಗಿ ನಿಷೇಧ ಹೇರಲಾಗಿದೆ. ಇನ್ನೊಂದು ಮನ ಕಲಕುವ ದೃಶ್ಯ ಅಂತ ಹೇಳಿದರೆ 1996ರಲ್ಲಿ ಕೆಲವು ದುಷ್ಕರ್ಮಿಗಳು ನದಿಗೆ ವಿಷವನ್ನು ಹಾಕಿದ್ರಂತೆ. ಸಾವಿರಾರು ಮೀನುಗಳು ಅಲ್ಲಿ ಸಾವನ್ನಪ್ಪಿದ್ವಂತೆ. ಅವುಗಳ ನೆನಪಿಗಾಗಿ ಇಲ್ಲಿ ಸ್ಮಾರಕವನ್ನು ಕೂಡ ರೂಪಿಸಲಾಗಿದೆ. ಎಂತ ನೀವು ಸಹ ಒಮ್ಮೆ ಬನ್ನಿ ಮಾರ್ರೆ. ಯಾನ್ ಬರ್ಪೆ. ಜಯ ಶಿಶಿಲೇಶ್ವರ.